ಮಾಧ್ಯಮದ ಸ್ನೇಹಿತರಿಗೆ ವಂದಿಸುತ್ತಾ ಹಾಗೂ ಪಂಚಾಯಿತಿ ಈ ದಿನ ಉದ್ಘಾಟನೆ ಸಮಾರಂಭದ ಬಂದಂಥ ಎಲ್ಲರಿಗೂ ವಂದಿಸುತ್ತಾ, ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು ನಾವು ಮಲ್ಲಯ್ಯ ಅಂಥೇಳಿ. ಇದು 3ನೇ ಬಾರಿ ಗೆದ್ದಿರೋದು ನಾವು ಪಂಚಾಯಿತಿ ಒಳಗೆ. ನಾನು ಗೆದ್ದಿದ್ದೀನಿ, ನಮ್ಮ ಮಿಸ್ಸಸ್ಸು ಗೆದ್ದವ್ರೆ. ಒಬ್ಬ ಮನುಷ್ಯ ಗೆಲ್ಲಬೇಕು ಅಂದರೆ ಏನೋ ಒಂದು ಸರಿ ಏನೋ ಒಂದು ಹತಾಚುರವಾಗಿ ಗೆಲ್ಬೋದು, ಆದರೆ ನಾವು ನಡ್ಕೊಳೋದು ಹೇಗೆ ಎತ್ತ ಅನ್ನೋದ್ರ ಮೇಲೆ ಎಲ್ಲರದು ಹೋಗುತ್ತೆ. ನಾವು ಪಂಚಾಯಿತಿ ಮೊಟ್ಟ ಮೊದಲಿಗೆ ಇಲ್ಲಿ ನಾವಿದ್ದವ್ರು 7 ಜನ. 7 ಜನ ಇದ್ದು 10 ಜನ ಆದೋ. 10 ಜನ ಆಗಿದ್ದು ಪ್ರೀತಿ ವಿಶ್ವಾಸದಿಂದ ಆಗಿದ್ದೇ ಹೊರತು ಏನೋ ದುಡ್ಡು ಕೊಟ್ಟು ನಾವು ದೌರ್ಜನ್ಯ ಮಾಡಿ ಏನಲ್ಲ. ಎಲ್ಲ ಇಲ್ಲೇ ಅವರೇ ಮೆಂಬರ್ಗಳು. ಒಂದು ಅನ್ಯೋನ್ಯತೆಯಿಂದ ಹರ್ಷಿ ಅವ್ರನ್ನ ಅಧ್ಯಕ್ಷನ ಮಾಡ್ದೋ, ಉಪಾಧ್ಯಕ್ಷನ ಮಾಡ್ದೋ. ಜೆಂಟ್ಸ್ ಆದಾಗ ಲೇಡೀಸ್ ಮಾಡ್ದೋ ನಾವು ಉಪಾಧ್ಯಕ್ಷನ. ಇಲ್ಲೇ ಪಾರ್ವತಮ್ಮವರು ಅಂತ ಗೊತ್ತವ್ರೆ. ನಾವು ಯಾವುದು ದೌರ್ಜನ್ಯ ಮಾಡಿ ಒಂದು ಏನೋ ಸಾಧನೆ ಮಾಡಬೇಕು ಅಂತ ಮಾಡಲಿಲ್ಲ. ಹರ್ಷಿ ಅವ್ರಿಗೆ ಎದುರಾಗಿ ಹಿಂದೆ ನಾವು BJP ಪಂಚಾಯಿತಿ ಅಂತಲೇ ಮಂಜುನಾಥ್ ಅವ್ರನ್ನ ಮಿಸ್ಸಸ್ನ ಅಧ್ಯಕ್ಷನ ಮಾಡ್ದೋ. ಅವರಾದರೂ ಸಹ ನಾವು ಅವ್ರ ಆಪೋಸಿಟ್ ಇದ್ದರೂ ಸಹ ಎಂದೂ ನಮಗೆ ಒಂದು ಕಾಟ ಕೊಟ್ಟವರಲ್ಲ, ನಮಗೇನು ಅಂತ ಕೇಳಿದವರಲ್ಲ. ಮೆಂಬರ್ಗಳೆಲ್ಲ ಅವ್ರಿಗೆ ಕೇಳ್ಬೋದು ನೀವು. ಯಾಕೆಂದರೆ ಈ ಸರಿ ಹರ್ಷಿನ್ ಮಾಡಬೇಕಾದ್ರೆ ನಾವೇನು ಕಾರಣ ಏನು ಅಂದರೆ ಅವ್ನು ನಡವಳಿಕೆ ನೋಡಿ ಅಧ್ಯಕ್ಷನ ಮಾಡಿದ್ದು. ಅವನು ರೌಡಿ ಅದು ಇದು ಅಂತ ಇವ್ರು ಹೇಳ್ತಾರಲ್ಲ, ಅದು ಇದು ಅಂತ ಅವೆಲ್ಲ ಇಲ್ಲ. ಒಂದು ಪ್ರೀತಿ ವಿಶ್ವಾಸ ನಮ್ಮ ಜೊತೆಯಲ್ಲಿ 2ನೇ ಬಾರಿ ಮೆಂಬರ್ ಆದರೂ ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿ ನಾವು ಹೋದ ಬಾರಿನೂ ನಿಮಗೆಲ್ಲ ಗೊತ್ತು ಇಲ್ಲಿ BJP ಪಂಚಾಯಿತಿನೇ ಅಂತ ಇದ್ದಿದ್ದು. ಆದರೂ ನಾವು ಅಧ್ಯಕ್ಷರನ್ನಾಗಲಿ ಉಪಾಧ್ಯಕ್ಷರನ್ನಾಗಲಿ ನಮ್ಮ ಹಿಡಿತವಾಗಿರಬೇಕು, ನಾವು MLA ತಗೋಗ್ಬಾರ್ದು ಅವ್ರು ತಗೋಬಾರ್ದು ಅಂತ ಏನು ಇರಲಿಲ್ಲ. ನಾವೆಲ್ಲ ಸೇರಿ MLA ಅವ್ರ ಮನೆಗೆ ಹೋದಾಗ ಹಾರ ಹಾಕೋಣಕ್ಕೆ ಹಾರ ತೊಗೊಂಡೋದು. ಯಾರಪ್ಪ ಏನು ಹಾಕ್ಸೋಣಲ್ಲ ರೀ ನಾನು ಹಾರ. ಯಾಕೆ ಸರ್ ಹಾಕ್ಸೋಣ? ನಾವು ಒಂದು ಸ್ವಲ್ಪ BP. ಯಾಕೆ ಸರ್? ಯಾಕೆಂದರೆ ನಿಮಗೆ ಗೊತ್ತು, ನಾಗರಾಜ್ ಅವ್ರನ್ನ 2008ರಲ್ಲಿ 9ರಲ್ಲಿ ಯಾವ ರೀತಿ ನಾವು ತಂದೋ, ಒಬ್ಬ ಮಾಸ್ಟ್ರನ್ನ ತಂದು MLA ಮಾಡಿದಂಥ ನಾವು ಕಾರ್ಯಕರ್ತರು. ತಾಲೂಕು ಅಧ್ಯಕ್ಷರಾಗಿದ್ದ BJP ಒಳಗೆ ಮೇಷ್ಟ್ರು ಯಾರು ಅಂತ ಗೊತ್ತಿರಲಿಲ್ಲ, MLA ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಬೇಕಾದ್ರೆ ನಾಗರಾಜ್ ಅವ್ರು ನೀವು ಕೇಳಿದ್ರು ಹೇಳ್ತಾರೆ ನಮ್ಮ ಬಗ್ಗೆ ಏನು ಎತ್ತ, ನಮ್ಮ ವರ್ಚಸ್ ಏನು ಅಂತ. ತ್ಯಾಮಗೊಂಡು ಒಬ್ಳೆ ನಾನೇ MLA ಅಂತ ಓಡಾಡಿ ಗೆದಿಸ್ತು ಅಂತವ್ರು ನಾವು. ನನಗೆ ಹಾರ ಬೇಡ ಅಂತಿರಲ್ಲ. ಯಾಕೆ ಅಂತ ನಾನು MLA ಅವ್ರ ಮೇಲೆ ಬಿದ್ದೆ. ಏನು ಸರ್ ಹಂಗಾರೆ ಬರ್ರಿ ನೀವು, ಏನು ಈ ಥರ ನಾವು ಬಂದಿದ್ದೀವಿ ನಿಮ್ಮ ಹತ್ರಕ್ಕೆ, ಸ್ವಾಗತ ಮಾಡಬೇಕು ಯಾರೇ ಆಗಲಿ ಅಂತ ಕೇಳ್ದೋ ನಾವು. ಆಯಿತು ಅಂತ ಅಂದ್ಬಿಟ್ಟು ಆವಾಗ ಬಲಂತಕ್ಕೆ ಹಾರ ಹಾಕ್ಸ್ಕೊಂಡ್ರು. ನಮ್ಮದೊಂದೇ ಪಂಚಾಯಿತಿ ಅಲ್ಲ, ನೀವು ಇಡೀ ನೆನಮಂಗಲ ತಾಲೂಕಲ್ಲಿ ಯಾರು ಕಾಂಗ್ರೆಸ್ನವನು ಅಲ್ಲ ಅಂತ ಅಧ್ಯಕ್ಷ ಆಗಿರ್ತಾನೋ ಅವ್ರ ಕಷ್ಟ ಕೇಳಲಾರ್ದು ನೀವು ಯಾರನ್ನೂ ಹತ್ತಕ್ಕೆ ಬಿಟ್ಕೊಳಲ್ಲ, ಯಾರನ್ನೂ ಸೇರಿಸಲ್ಲ. ಹಂಗಾದ್ರೆ ರಾಜಕೀಯ ಆಗ್ತದೇನು ರೀ ಸಮಯ? ಈಗ ಮಾಧ್ಯಮದವ್ರು ಯಾರವರೋ ಯಾವ್ಯಾವ ಕಡೆಯವರೋ ನಿಮ್ಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇಪ್ಪ ಮಾಧ್ಯಮದವರು ಅಂತ ನಾವು ನಿಮ್ಮನ್ನು ಪ್ರೀತಿ ವಿಶ್ವಾಸ ಮಾಡ್ತಾಯಿದ್ವಿ. ನೀವು ಆ ಪಾರ್ಟಿಯವರು ಈ ಪಾರ್ಟಿಯವರು ಯಾವ ಪಾರ್ಟಿಯವರು ಅಂತ ನಮ್ಗೆ ಇಂಥವ್ರಿಗೂ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು MLA ಅವ್ರು ಏನೋ ಈ ಗೊಲ್ಲಳ್ಳಿ ಪಂಚಾಯಿತಿ ಒಂದೇ ನಮ್ಮ ಮೇಲೆ ಹೇಳ್ತಾರೆ ಅನ್ನೋದಕ್ಕೆ ಬೇರೆ ಊರಿನವ್ರು ಶಿವಗಂಗೆಯವ್ರು ಕೇಳಿ, ನೀವು ಬೇರೆ ಎಂಟ್ಗಾನಹಳ್ಳಿಯವರು ಕುಲಾನಹಳ್ಳಿಯವ್ರು ಕೇಳಿ, ಬೇರೆ ಪಂಚಾಯಿತಿಗಳು ಅಲ್ಲಿ MLA ಅವ್ರು ಬೇರೆ ಏನು ನಾನು ಬೂದಾಳವರು, ಆಮೇಲೆ ಕರ್ವಾರ್ದಯ್ಯವರು ಅಂತ ಹೇಳ್ಬಿಟ್ಟು ಹಾರ ಹಾಕಕ್ಕೆ ಬಂದರು ಸ್ವಾಮಿ ನಮ್ಮ ಎದುರಿಗೆ. ಹಾಕ್ಸ್ಕೊಳಲ್ಲ ನಾನು. ಯಾರೋ ನಮ್ಮ ಮಾಜಿ ಅವರು ತಂಚಿಂಗುಪ್ಪೇರು ಅವರು ಬಂದಿದ್ರು ಪಾಪ, ಹಾರ ಹಾಕಕ್ಕೆ ಬಂದು ನಾವು MLA ಅವ್ರ ಮನೆಗಿದ್ದು 1 ಅವರ್ ಮನೆ ಕಾದಿರೋದು. ಹೆಂಗೆ ಹೇಳ್ತಾರೆ ಅಂದರೆ, ಮಾನ್ಯ ಶಾಸಕರು ಇವೆಲ್ಲ ನಡೆಯಲ್ಲ, ಏನೋ ನೀವು ತಿಳ್ಕೊಂಡು ಎಂತೆಂಥ ಮಹಾನ್ ಭಾವರು ಸರಿ MLA ಆಗಿ ಹೋದವರು. ಅಂಜನ್ ಮೂರ್ತಿಯವರು ಒಬ್ಬ ಸಣ್ಣ ಮಗ ಹೋಲಿರಿ ಸ್ವಾಮಿ ಬುದ್ಧಿ ಅನ್ನೋರು, ಅಂಥವರೇ ಇಲ್ಲ. ಶಂಕರ್ ನಾಯ್ಕ್ ಇಲ್ಲ, ME ನಾಗರಾಜ್ ಅವರಿಲ್ಲ. ನಾನು ಅಧಿಕಾರ ಇದ್ದಾಗ JDS ಇಲ್ಲಿ ನಾನು ಪ್ರಾಧಿಕಾರಕ್ಕೆ 4 ಬಾರಿ ಅಧ್ಯಕ್ಷ ಆಗಿದ್ದೆ. MLA ಎಷ್ಟು ಗೌರವ ಕೊಡೋರು ಅಂದರೆ ನಾವು ಜೀವನದಲ್ಲಿ ಮರೆಯಲ್ಲ. ಇಲ್ಲ ನಿಮಗೂ ಗೊತ್ತು, ಇಲ್ಲಾಂದರೆ ನನ್ನ ಬಗ್ಗೆ ಎಲ್ಲ ಹಂಗೆ ಹಿಂಗೆ ಅಂತ ಆರೋಪ ಬಂದ್ಬಿಡೋದು. ಯಾಕೆಂದರೆ MLAಗೂ ಮಲ್ಲಯ್ಯವ್ರಿಗೂ ಅಧ್ಯಕ್ಷನಿಗೆ ಆಗ್ತಾಯಿಲ್ಲ, ಅವನು ಹಿಂಗೆ ಇವನಂಗೆ ಅಂತ. ನಾವು ಹೆಂಗೆ ಕಳೆದ್ವೋ, ಯಾವ ಪಕ್ಷ ಅಂತ ಇಲ್ಲ ಏನಿಲ್ಲ, ಅಣ್ಣ ಏನನ್ನ ಬಂದವ್ರಿಗೆ ಮಾಡ್ಕೊಡೋಣ ಇದನ್ನು, ಆಯ್ತು ಗುರುಗಳೇ ನೀವು ಆ ಥರ ನಡ್ಕೊಂಡಂಥವ್ರು. ನಾವೇನ ಇಲ್ಲ JDS MLA ಕೇಳಲಿ, ಅಂಜನ್ ಮೂರ್ತಿಯವ್ರು ಇಲ್ಲ ಅಂದ್ರೆ ಅವ್ರ ಕುಟುಂಬ ಕೇಳಲಿ, ನಾವು ಯಾವ ರೀತಿ ಇದ್ದೋ ಹೆಂಗಿದ್ದೋ ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆಂದರೆ ಶಂಕರ್ ನಾಯ್ಕ್ ಅವರು ಇದ್ದಾಗ ನಾವಿನ್ನೂ ರಾಜಕೀಯಕ್ಕೆ ಅಷ್ಟೊಂದು ಇರಲಿಲ್ಲ. ಆದರೆ ಇವರು ಮಾಡ್ತಾ ಇರೋ ದೌರ್ಜನ್ಯಕ್ಕೆ
ದೇವ್ರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಯಾಕೆಂದರೆ ನಾನೊಂದವನು ಯಾರೂ ಇಲ್ಲ ಇವತ್ತು, ಎಂತೆಂಥವ್ರು ಹೊರಟೋಗವ್ರೆ. ಇವ್ರು ಏನೋ ನಾನು ಸಾಧಿಸ್ಬಿಡ್ತೀನಿ ಹೇಳಿಕೆ ಮಾತು ಕೇಳಿ. ನಾವು MLA ನಾಗರಾಜ್ ಅವ್ರಿಗೆ ಬಲಗೈ ಬಂಟ ಇದ್ದಂಗಿದೆ, ನಿಮ್ಗೆ ಎಲ್ರಿಗೂ ಗೊತ್ತು. ನನ್ನ ಲೈಫಲ್ಲಿ ಯಾರಿಗೂ ನಾನು ಚಾಡಿ ಹೇಳ್ದವನಲ್ಲ. ನಂದು ಏನಾಗಬೇಕು ಅಷ್ಟೇ ನಾನು ಕೇಳ್ತಿದ್ದು. ಊರು ಕೆಲಸ ಆಗಬೇಕಾ, ಅವ್ರು ಯಾರಾದರೂ ನನ್ನ ನೋಡಿ ಸರ್ ಅಂತ ಕೇಳ್ಕೊಂಡು ವಿಶ್ವಾಸದಲ್ಲಿ ಎಲ್ಲರನ್ನೂ ಹೊಂದ್ಕೊಂಡು ಹೋಗಿದೆ. 3 ಸರಿ ಮೆಂಬರ್ ಮಾಡೋಕ್ಕೆ ನಾನು ಅಷ್ಟು ದಡ್ರಲ್ಲ. ಎಲ್ಲ ಅವರು ನೋಡಿ ಇವನ ವ್ಯಕ್ತಿ ಅಥವಾ ಏನು ಎತ್ತಂತ ನೋಡೇ ಓಟ್ ಹಾಕೋದು. ಸುಮ್ಮನೆ ಓಟ್ ಹಾಕ್ಬಿಡೋಕ್ಕೆ ಇದಲ್ಲ. ಈಗ ಅವ್ರು MLA ಆಗೋರೆ, ಅದಕ್ಕೆ ಗೌರವ ಕೊಡೋಣ ನಾವು. ಆದರೆ ಇದೇ ಥರ ಮಾಡಿದ್ರೆ ನಾವೇನು MLA ಅವ್ರ ಕಡೆಯಿಂದ ಏನೂ ಆಗಬೇಕಾಗಿಲ್ಲ. ನಮಗೇನಾಗಬೇಕು ಅದು ಅದೇ ಆಗ್ತದೆ. ಈಗ ಅದೇ ನೀವು ಮುಖ್ಯಮಂತ್ರಿ ಬೇರೆ ಸರ್ಕಾರ ಇದ್ದಾಗ ನೀವು MLA ಆಗಬೇಕಾಯ್ತಿಲ್ಲ, ಅವಾಗ ನಿಮಗೆ ನೋವೇನು ಅಂತ ಗೊತ್ತಾಗೋದು. ಈಗ ಆಡಳಿತ ಪಕ್ಷ ಅದೇ, ನೀವಿದ್ದೀರಾ, ಏನೋ ಅದನ್ನು ಒಂದು ಅಂಬಲ್ಲಿ ಹೋಗ್ತಾ ಇದ್ದೀರಾ. ದೇವ್ರು ಹಿಂಗೇ ಇಟ್ಟಿರ್ತಾನೆ ಅಂತ ತಿಳ್ಕೊಬೇಡಿ. ಎಲ್ಲರಿಗೂ ಒಂದೊಂದು ಕಾಲ ಬರ್ತದೆ. ನಾನು ಹೇಳಿದೆ ಅವ್ರಿಗೆ, ಸೋಮಶೇಖರ್ ಅವ್ರ ಮಗನ ಕೇಳಿ, ಕೊರೋನಾ ಟೈಮ್ನಾಗ ನಿಮಗೆಲ್ಲ ಗೊತ್ತು, ಮುಂದೆ ಒಂದು ಫೋನ್ ಆಗಿ ಡೈಲಿ 2,000 ಜನಕ್ಕೆ ಊಟ ಕಳಿಸ್ದೆ. ನಾನು MLA ಅವ್ರ ಮಾಹಿತಿ ಬಿಡಲಿಲ್ಲ, ಅವರು ತುಂಬ ಆತ್ಮೀಯ ಅಂದರು ಸೋಮಶೇಖರ್ ಅವರು. ಅವ್ರ ಮಗನ ಕೇಳಿ 2,000 ಜನಕ್ಕೆ ನಾವು ಡೈಲಿ ಚಿಕ್ಕಬಿದ್ರ ಕಲ್ಲಿಗೆ ಊಟ ಕಳಿಸ್ತಾ ಇದ್ದು. ಅವ್ರು ಕೇಳಿ, ಅವ್ರು ಏನನ್ನ ಇಲ್ಲ ಅಂದ್ಬಿಟ್ರೆ ನೀವು ಕೇಳಿ ನಾವು ಕೊಡ್ತೀವಿ. ಏನೋ ಸೋಮಶೇಖರ್ ಅವ್ರ ಮಗ ಫೋನ್ ಮಾಡಿದ್ರು ಕೊರೋನಾ ಟೈಮಲ್ಲಿ. ಆ ಥರ ವಿಶ್ವನಾಥ್ ಅವರು ಏರಿಯಾದಾಗ ಹೋಗಿ ನಾವೇನು ಸ್ವಂತ ದುಡ್ಡು ಹಾಕಲಿಲ್ಲ, ಎಲ್ಲರೂ ಸೇರ್ ಮಾಡಿದಂಥ ಕೆಲಸಗಳು. ಯಾಕೆ ನಾವೆಲ್ಲ ಸೇರ್ ಮಾಡಿದ್ದಕ್ಕೆ ಎಲ್ಲ ಪಾರ್ಟಿಯವ್ರು ಬಂದು ಆವಾಗ ಕೊರೋನಾ ಟೈಮ್ನಾಗ ಆಗಿದ್ದು. ನಾನೇನಾರ BJP ನಾನು ಒಬ್ಬನೇ ಅಂತ ಮೆರೆದಿದ್ರೆ 3 ದಿನ ಊಟ ಹಾಕೋಕ್ಕಾಗಲ್ಲ. ಎಷ್ಟು ದಿನ ಹಾಕೋಕ್ಕಾಗೋದು? ನನ್ನ ಕೈಯಿಂದ ಹಾಕೋಕ್ಕಾಗ್ತದ? 2 ತಿಂಗಳು 2.5 ತಿಂಗಳು ಬಸವನದೇವ್ರ ಮಠದಲ್ಲಿ ಮಾಡಿ ಎಲ್ಲ ಕಡೆ ದಾಸೋಹ ಮಾಡಿದ್ದು ನಿಮ್ಗೆ ಗೊತ್ತದೆ. ಅದರಿಂದ ಯಾರೇ MLA ಅವರು ಇವತ್ತು ನಮ್ಗೆ ಯಾಕೆ ಬರಲಿಲ್ಲ ಅಂತ ಅಂದ್ರಲ್ಲ, ನಮಗೆ ಯಾಕೆ ಇದೊಂದು ನಾವು ಕೊಟ್ಟರೆ ಇಡೀ ತಾಲೂಕು ಅವರು ಅರ್ಥ ಮಾಡ್ಕೊತಾರೆ ಅಂತ ಬರಲಿಲ್ಲ. ನಾವೆಲ್ಲ ಇಲ್ಲೇ ಇದ್ದೋ, ನಿಮ್ಮ ಪಕ್ಕದಾಗೆ ನಿಂತಿದ್ದೋ. ಯಾಕೆಂದರೆ ಮನೆಗೆ ಹೋದಾಗ, ಯಾಕೆಂದ್ರೆ ನಮ್ಮದೊಂದು ಸಣ್ಣದ್ರಿಂದ ಬೇರೆ ಗೊತ್ತಾಗಲಿ, ಬೇರೆಯವ್ರನ್ನ ಮಾತಾಡಿಸ್ಲಿ, ಅವರು ಬುದ್ಧಿ ಕಲೀಲಿ ಅಂತ ಮಾಡಿದ್ವಿ ಹೊರತು ಇದೇನು ಹಂಗಾರೆ ಇನ್ನು ಪರ್ಮೆಂಟಾಗಿ ಬಿಡ್ತಾರಾ? ನಾನು ಪರ್ಮೆಂಟಾಗಿರಲ್ಲ, ಅವರು ಪರ್ಮೆಂಟಾಗಿರಲ್ಲ ಸ್ವಾಮಿ. ಒಂದು ವಿಶ್ವಾಸ ಇದ್ದರೆ ವಿಶ್ವಾಸ, ಇಲ್ಲ ಅಂದರೆ ಏನು ನಮ್ಮನೆಗೆ ಅವ್ರು ತಂದು ಹಾಕ್ಬೇಕಾ, ಅವ್ರ ಮನೆಗೆ ನಾನು ತಂದು ಹಾಕ್ಬೇಕಾ? ಏನೂ ಇಲ್ಲ. ಮನೆ ಶಾಸಕರೇ, ನಿಮಗೆ ಕಿವಿ ಮಾತಾಡ್ತೀನಿ, ನೀವು ಯಾವುದೋ ಊರಿಂದ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಗೆದ್ದುಬಿಟ್ರ, ಲಕ್ಕಿತ್ತು, ಅದೃಷ್ಟ ಇತ್ತು, ಏನೋ ಆಗಿ ಗೆದ್ರ. ಆದರೆ ಜನ ದಡ್ರಲ್ಲ. MP ಎಲೆಕ್ಷನಲ್ಲಿ ತೋರಿಸ್ತೀವಿ ನಾವು ಏನು ಅಂತ. ಮನೆಗೆ ಸುದ್ದಿ ಮುಟ್ಟಿಸಿ ನಮ್ಮ ಪಂಚಾಯತಿ ಒಳಗೆ ಲೀಡ್ ಕೊಡಲಿಲ್ಲ ಅಂದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು. ನನ್ನ ಪಂಚಾಯತಿ ಒಳಗೆ ಏನಾರ BJP ಬರಲಿಲ್ಲ ಅಂದರೆ ಇವತ್ತೇ ಪ್ರಮಾಣ ಮಾಡ್ತಿದ್ದೀನಿ, ನಾನು ರಿಸೈನ್ ಮಾಡೇ ಮಾಡ್ತೀನಿ. ನಾನು ಇದೇ ಸಾಕ್ಷಿ, ನನ್ನ ಸಾಕ್ಷಿ. ನಾನೇನ ಈ MP ಎಲೆಕ್ಷನಲ್ಲಿ ನಮ್ಮ ಇಡೀ ಪಂಚಾಯತಿ BJP ಏನನ್ನ ಬರಲಿಲ್ಲ ಅಂದರೆ ನಾನು ರಿಸೈನ್ ಮಾಡೋದಂತೂ ಸತ್ಯ ಸತ್ಯ ಸತ್ಯ. ಯಾಕೆಂದರೆ ಇದೊಂದು ಕಿವಿ ಮಾತು, ಒಂದು ಘಟನೆ ನೀವು ಗೊತ್ತಾಗಬೇಕು. ಮೈನಹಳ್ಳಿ ಊರೊಳಗೇನೆ ನೀವು ಕೆಲಸಗಳು ಮಾಡ್ತೀರಾ. ಉಪಾಧ್ಯಕ್ಷರವರೇ ಕರೆಯಲ್ಲ, ಅಧ್ಯಕ್ಷರವರೇ ಯಾಡಳ್ಳಿ ಕರೆದ್ರಲ್ವ, ಆಯ್ತು ಬಾರೋಣ ಮಾತಾಡೋಣ ಅಂದರೆ ಮುಗೀತು. ಆಯ್ತು ಗುರು, ಆಯ್ತು ಮಾತಾಡೋಣ ಬಾ ಶೋ, ಅಷ್ಟೇ ಸ್ವಾಮಿ. ಏನಲ್ಲ ಅದರೊಳಗೆ ನೀನೇನು ಅಂತಂತಂದರೆ ಯಾರು ಕೇಳ್ತಾರೆ ಸ್ವಾಮಿ? ಅಪ್ಪ ಅಮ್ಮನ ಮಾತೇ ಕೇಳೋದು ಕಷ್ಟ ಆಗ್ತದೆ ಈ ಕಾಲ. ಅಂಥದ್ದು ನೀವು ಏನೂ ಇಲ್ಲ ಅಂದ ಒಬ್ಬ ಜನಪ್ರತಿನಿಧಿ ನಿಮ್ಮಂಗೆ ನೀವು MLA ಆಗಿದ್ದೀರಾ. ಅವ್ರ ಪಂಚಾಯತಿ ಎಲೆಕ್ಷನ್ನಲ್ಲೂ ಗೆದ್ದು, ಮೆಂಬರ್ ಆಗೋ ಗೆದ್ದು, ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ MLA ಆಗ್ಬಿಡ್ಬೋದು ಸ್ವಾಮಿ. ಪಂಚಾಯತಿ ಅಧ್ಯಕ್ಷ ಆಗೋದು ಅಷ್ಟು ಸುಲಭ ಅಲ್ಲ. ಅದರಿಂದ ಇವ್ರು ನಿಂತು ಗೆದ್ದು ತೋರಿಸಿದ್ದಾರೆ. ಅವ್ರನ್ನ ಯಾರೇ ಪಂಚಾಯತಿಯಲ್ಲಿ ಇದೊಂದು ನಿಮಗೆ ಗೊತ್ತಾಗಲಿ, ನಿಮಗೂ ಎಲ್ಲರಿಗೂ ಗೊತ್ತಿರ್ತದೆ. ಮಾಧ್ಯಮದವ್ರು ಇಡೀ ತಾಲೂಕೆಲ್ಲ ಸುತ್ತಾ ಇರ್ತಾರೆ. ನನ್ನ ಆಗ್ತೇನು, ಇನ್ನೊಬ್ಬನೇ ಆಗ್ತೇನೆ, ಇನ್ನೊಬ್ಬನಂತ ಎಲ್ಲ ಗೊತ್ತಿರ್ತದೆ. ನನಗೆ ಆಗದವನು ಬಂದು ಹೇಳ್ತಾನೆ, ಆಗೋನು ಬಂದು ಹೇಳ್ತಾನೆ. ಇನ್ನು ಮುಂದೆ ಪಂಚಾಯತಿಗಳೆಲ್ಲನ ಒಂದು ಗೌರವಿತವಾಗಿ ನಡ್ಕೊಳ್ರಿ. ಎಲ್ಲ ಒಂದೇ ಪಕ್ಷದವ್ರು ಇರಲ್ಲ ಸ್ವಾಮಿ. ಬಚ್ಚೇಗೌಡರು ನೋಡಿದ್ರ ನೀವು MP ಎಲೆಕ್ಷನ್ಗೆ ಓಟ್ ಹಾಕಿದ್ದು ಹೆಂಗೆ? ನಾವು ಗೆಸ್ಸೇ ಮಾಡಿರಲಿಲ್ಲ. ಈಗ ನೀವು ಆಡಳಿತವಾಗಿದ್ದೀರಲ್ಲ ಸ್ವಾಮಿ, ಸ್ಟೇಟಲ್ಲಿ ಆಡಳಿತವಾಗಿದ್ದೀರಾ, ನೀವು MLA ಇದ್ದೀರಾ. ಇದೊಂದು ಚಾಲೆಂಜ್ ತಗೊಳ್ಳಿ ನೀವು. ನಾನು ಬರಲಿಲ್ಲ ಅಂದರೆ ಸತ್ಯವಾಗೋ ನಾನು ಅವತ್ತು ಬೆಳಗ್ಗೆ ರಿಸೈನ್ ಮಾಡೋದಂತ ಖಚಿತ. ನಾನು ಪಂಚಾಯತಿ ಮೆಂಬರ್ಗೆ, ನಾನು ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತರಾಗಿರ್ತೀನಿ. ಯಾವ ಅಧಿಕಾರ ಆಗಲಿ, ಯಾವ ಮೆಂಬರ್ ಆಗಿ ಆಗಲ್ಲ. ನಾನು ಪಂಚಾಯತಿ ಮೆಂಬರ್ ಆಗಿ ಈ ಪಂಚಾಯತಿ ಒಳಗೆ, ಯಾಕೆಂದರೆ ತೋರಿಸ್ತೀವಿ ಏನು ಎತ್ತ ಅಂತೇಳಿ. ಅದರಿಂದ ನೀವು ಎಲ್ಲರನ್ನೂ ವಿಶ್ವಾಸದಾಗ ಇದು ಮಾಡಬೇಕು ಹೊರತು ಏನೋ ನೀವು ಮಾಡಿದೆ ಅಂತಂದರೆ ತಪ್ಪು. ನಾವು ಬಂದಿಲ್ಲ ಅಂತ ನೀವು ಹೇಳಿದ್ರೆ, ಮಲ್ಲಯ್ಯ ಅವ್ರು ಬಂದಿದ್ರು ಬರಲಿಲ್ಲ ಅಂತ.
ಎಲ್ಲ ಮಠಾಧೀಶರು ಕೇಳಿ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ, ಏನು ಮಾಡಿದ್ದೀವಿ ಅಂತ. ಆದರೆ ನೀವು ಏನೋ ಉಮ್ಮಗೆ ಆಡ್ತಾ ಇರೋದು ಇದು ಸರಿ ಇಲ್ಲ. ನಾವು ಖಂಡಿಸ್ತೀವಿ. ನೀವು ಗೌರವ ಕೊಟ್ಟರೆ ನಿಮ್ಗೆ 10ರಷ್ಟು ಗೌರವ ನಾವು ಕೊಡ್ತೀವಿ. ನೀವು ಗೌರವ ಕೊಡಲಿಲ್ಲ ಅಂದರೆ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಹೋಗಪ್ಪ ಅನ್ನೋ ರೀತಿಗೆ ನಾವು ಬರ್ತೀವಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಸರ್ BMC ಕೇಂದ್ರ ಇರಲಿಲ್ಲ ಸರ್ ಅವತ್ತು. BMC ಕೇಂದ್ರ ಹೊಸದಾಗಿ ಓಪನ್ ಆಗಿದ್ದು, ಕಳೆದ 3 ತಿಂಗಳಿಂದ ಓಪನ್ ಆಗಿತ್ತು. ಅಲ್ಲಿವರೆಗೂ ಬಿಲ್ಡಿಂಗ್ ಇರಲಿಲ್ಲ, ಒಂದೇ ಬಿಲ್ಡಿಂಗಲ್ಲಿತ್ತು. ಅಲ್ಲಿ ಡೈರಿ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ ಸರ್, ನಮ್ಗೆ ಖುಷಿ ಇದೆ. ಆದರೆ ಪೀರಿಯಡ್ ಆಫ್ ಇಷ್ಟಿನ ಒಂದು ಅಗ್ರಿಮೆಂಟ್ ಮಾಡಬೇಕಲ್ಲ ಸರ್. ನೀವು ಯಾವುದೇ ಒಂದು ಹೋಗ್ತೀರಾ, ಯಾವುದೋ ಬಾಡಿಗೆ ಮನೆ ಹೋದಾಗ 1 ವರ್ಷನೋ 2 ವರ್ಷನೋ ಅಂತ ಅಗ್ರಿಮೆಂಟ್ ಮಾಡ್ತೀವಿ. ಏನೋ ಅಗ್ರಿಮೆಂಟ್ ಇಲ್ದಂಗೆ ಅದೇ ಇಲಾಖೆಯವ್ರಿಗೆ ಬೇರೆಯವರಿಗೆಲ್ಲ ಎಷ್ಟೆಲ್ಲ ತೊಂದರೆ ಕೊಡ್ತಾರೆ ಸರ್. ಒಂದು ಉಪಕೇಂದ್ರ ತೆಗಿಬೇಕು ಅಂದರೆ ಅವ್ರು ಎಷ್ಟೆಲ್ಲ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಆ ಡಾಕ್ಯುಮೆಂಟ್ ಎಲ್ಲ ಮಾಡಿ ಪ್ರೊಸೀಜರ್ ಮಾಡಿದಾರಾ ಸರ್? ಎಲ್ಲಿ ಮಾಡಿದ್ದಾರೆ ಸರ್? ಕೆಲವೇ ದಿವಸದಿಂದ ನಿಮ್ಮ ಪಂಚಾಯತ್ PDO ಸಸ್ಪೆಂಡ್ ಆಗಿಲ್ಲ ಸರ್. ಮತ್ತೆ ಯಾಕೆ ಸ್ವಲ್ಪ ರಜೆ ತಗೊಂಡಿದ್ರೆ ಏನು ಮಾಡಿದ್ರು ಸರ್? ಆಗ ಅದು ಖಂಡಿತ ಇದೆ ಸರ್. ಅವ್ರು ಬರಬಾರ್ದು ಸರ್, ನೀವು ಬರಬಾರ್ದು, ಆಫೀಸಿಗೆ ಬರಬಾರ್ದು ಅಂತ ಏನೋ ಕೆಲವೊಂದೆಲ್ಲ ಸಿಂಗ್ಲರಾಗಿ ಮಾತಾಡೋದು ನಮ್ಗೆ ಗೊತ್ತಿಲ್ಲ, ಮಾತಾಡಿದ್ರು ಅಂತ ಹೇಳ್ತಾರೆ PDO ನೀವು ಹೋಗ್ಬಾರ್ದು ಅಂತೇಳಿ. ಅವಾಗೆಲ್ಲ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ಮೇಲೆ ಕೆಲವು ಲೀಡರ್ಗಳ ಹತ್ರ ಮಾಡಿದ್ಮೇಲೆ ಕಳಿಸ್ಕೊಟ್ಟಿದ್ದಾರೆ. 15 ದಿವಸ PDO ಬರೋಕ್ಕೆ ಬಿಟ್ಟಿರಲಿಲ್ಲ ಸರ್. ಸತ್ಯ ಅದೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯ ಸರ್. ಸರ್ ಏನು ಮಾಡೋಣ ಸರ್? ಯಾರು ಬೇರೆ ಯಾರ ಹತ್ರ ಹೇಳೋಣ ಸರ್? ಬೇಲಿನಿದ್ದು ಹೊಲ మీద ನಾವು ಯಾರ ಹತ್ರ ಹೇಳೋಣ ಸರ್? ಸತ್ಯನಾ ಸರ್? ಅಲ್ಲೇ ಹೇಳಿದ್ರು ಸರ್, ನ್ಯೂಸ್ ಸೆನ್ಸ್ಗಳನ್ನ ಯಾಕೆ ಬಿಟ್ಟಿದ್ದು? ಅಲ್ಲೇ ಮೇಡಮ್ ಇದ್ರು, ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಇದ್ರು. ಅಲ್ಲೇ ಮೇಡಮ್ ಹತ್ರ ಕರ್ಕೊಂಡು ಹೋಗ್ರಿ, ನ್ಯೂಸ್ ಸೆನ್ಸ್ಗಳನ್ನ ಯಾಕೆ ಎಂಟ್ರಿ ಮಾಡಿ? ನ್ಯೂಸ್ ಸೆನ್ಸ್ ಸರ್ ನಾವು. ನಾನೇನಾದ್ರು ಅವ್ರಿಗೆ ಏನೋ ಧಮಕಿ ಹಾಕೋದ್ನಾ, ಇಲ್ಲ ನಾನೇನು ಪಟಾಲಂ ಕಟ್ಕೊಂಬಂದು ಅವ್ರ ಹತ್ರ ಏನೋ ದೌರ್ಜನ್ಯ ಮಾಡೋದನ್ನ? ನಾನು ಒಬ್ಬ ಸಿಂಗಲ್ ಆಗಿ ಬಂದು ಅಷ್ಟೇ ಅವ್ರ ಕಡೆ ಕಾರ್ಯಕರ್ತರು ಇದ್ರು, ನಾನು ಒಬ್ಬನೇ ಹೋಗಿದ್ದೀನಿ. ನನ್ನಿಂದ ಯಾರನ್ನೊಬ್ರು ಬಂದಿದ್ರು, ಮಾಧ್ಯಮದವ್ರು ಕೆಲವರು ಇದ್ರು. ನಾನೇನೋ ಅವ್ರಿಗೆ ಈ ಸಿಂಗಲಾಗಿ ಮಾತಾಡೋದನ್ನ ಅಗೌರವ ತಂದ್ರೆ ಅವರೇ ನೀನು ಅವನೇ ಕೇಳೋಕ್ಕೆ ಅಂತ ಕೇಳಿದ ಒಬ್ರು MLA ಕೇಳ್ತಾರೆ ಅಂದರೆ ಸರ್ ಏನು ಸರ್ ಅರ್ಥ ಇದು? ನಾವು ರೇಷನ್ ಮಾಡಿದ್ರೆ ಖುಷಿ ಸರ್, ಪುಟ್ಟಿಗೆ ಖುಷಿ. ಅದಕ್ಕೊಂದು ಆಧಾರ ದಾಖಲೆ ಮಾಡಿಕೊಡಿ, ನಾವು ದಾಖಲೆ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಇಲ್ಲ ನಿಮ್ಗೆ ಅಷ್ಟು ಒಳ್ಳೇದಾಗಿ ನಮ್ಗೊಂದು ಬಿಲ್ಡಿಂಗ್ ಕಟ್ಸ್ಕೊಡಿ ಸರ್. ನಾವು ನಿಮ್ಗೆ ಬಂದು ನಾವೇ ಸನ್ಮಾನ ಮಾಡ್ತೀವಿ ಸರ್, ನಾವೇ ನಿಮ್ಗೆ ಶರಣ ಮಾಡಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಸರ್ ನಾವು. ಅದನ್ನ ಬಿಟ್ಟು ಸುಮ್ಮನೆ ಜನಗಳನ್ನ ಯಾಕೆ ಸರ್ ದಾರಿ ತಪ್ಪಿಸ್ತಾ ಇದ್ದೀರಾ ಸರ್? ನಾಳೆ ದಿವಸ ಹೋದ್ರೆ ನನ್ನೇ ಸರ್ ಬಂದು ಜನ ಕೇಳೋದು, ನನ್ನೇ ಸರ್ ಬೈಯೋದು. ನೀನು ಗ್ರಾಮ ಪಂಚಾಯತ್ ಸದಸ್ಯ ನೀನು ಏನು ಮಾಡ್ತಿದ್ದೀನಿ ನನ್ನೇ ಕೇಳ್ತಾರೆ ಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನುಮತಿ ಕೇಳಿಲ್ಲ ಅಂತ ಸರ್ ನಾವು ಆ ಥರ ಇಲ್ಲ ಸರ್. ಎಷ್ಟೋ ಕಾರ್ಯಕ್ರಮ ನಮ್ಮ ಬಿಟ್ಟೇ ಮಾಡಿದಾರಲ್ಲ ಸರ್, ನಾವೇನು ಹೋಗಿದ್ದೀವಾ? ಎಷ್ಟೋ ಕಾರ್ಯಕ್ರಮ ನಮ್ಮ ಬಿಟ್ಟೇ ಮಾಡಿದ್ದಾರೆ. ಎಷ್ಟು ಕಾರ್ಯಕ್ರಮಗಳಾಗಿ ತಮಗೂ ಮಾಹಿತಿ ಇದೆ. ಎಷ್ಟೋ ಕಾರ್ಯಕ್ರಮಗಳನ್ನ ನಮ್ಗೆ ಬಿಟ್ಟೇ ಮಾಡಿದ್ದಾರೆ. ನಾವು ಅದರಲ್ಲೇ ರಾಜಕೀಯ ಮಾಡೋದು ಸರ್. ಅಭಿವೃದ್ಧಿ ಆಗ್ತಿದೆಯಾ? ಆಗಲಿ, ಸಂತೋಷ. ನಾವು ಆ ಮಟ್ಟಕ್ಕೆಲ್ಲ ಇಲ್ದಿಲ್ಲ ಸರ್. ಆ ಥರ ರಾಜಕೀಯ ನಮ್ಗೆ ಅವಶ್ಯಕತೆಯೂ ಇಲ್ಲ ಸರ್. ನಮ್ಮ ಕಡೆ ನೆಲಮಂಗಲ ತಾಲೂಕಲ್ಲಿ ಒಂದು ದ್ವೇಷದ ರಾಜಕಾರಣ ಆಗ್ತಿದೆಯಾ ಅಂತ ಸರ್? ಖಂಡಿತ ಸರ್. ಇತಿಹಾಸದಲ್ಲಿ ಸರ್ JDS MLA ಇದ್ದರು, BJP MLA ಇದ್ದರು, ಹಿಂದೆ ಆಂಜನಮೂರ್ತಿಯವರು ಕಾಂಗ್ರೆಸ್ MLA ಆಗಿದ್ದರು, ಶಂಕರ್ ನಾಯಕ್ ಅವರಿದ್ದರು. ಅವ್ರ ಮೇಲೆ ಇಲ್ಲಿವರೆಗೂ ಸರ್ ಅವ್ರು ತೀರ್ಕೊಂಡಿದ್ದಾರೆ ಪಾಪ. ಆಂಜನಮೂರ್ತಿ ಸಾಹೇಬ್ರಿಲ್ಲ, ಶಂಕರ್ ನಾಯಕ್ ಸಾಹೇಬ್ರಿಲ್ಲ, ಅವರಿಲ್ಲ ಪಾಪ, ದೇವರಾಗಿದ್ದಾರೆ ಅವರು ಸರ್. ಇವತ್ತವರೆಗೂ ಅವರಿಂದ ದೌರ್ಜನ್ಯ ಆಗಿದೆ ಒಬ್ಬರು ಹೇಳಿಲ್ಲ ಸರ್. ನಾವಂತೂ ಕೇಳಿಲ್ಲ. ME ನಾಗರಾಜ್ ಸಾಹೇಬ್ರಿದ್ರು, ಡಾಕ್ಟರ್ K ಶ್ರೀನಿವಾಸ ಮೂರ್ತಿ ಸಾಹೇಬ್ರಿದ್ರು. ಅವ್ರು ಇವತ್ತವರೆಗೂ ಸರ್ ನಾನು BJPಲಿದ್ದೆ, ಅವ್ರು JDS MLA ಆಗಿದ್ರು ಸರ್. ಯಾವುದೇ ಕೆಲಸಕ್ಕೂ ಸಂತೋಷ ಬಾರ್ ಶೋ ಅಂತ ಕೊಂಡುಸಿ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಏನಾಗಬೇಕಪ್ಪ ಅಂತ ಖಂಡಿತ ಮಾಡಿಕೊಡೋರು, ಕೆಲಸ ಮಾಡಿಕೊಡೋರು. ನಾಗರಾಜ್ ಸಾಹೇಬ್ರು ಅಂದರು ಭಾಳ ಯಾರೇ ಬರಲಿ ಅಂಬಲ್ಲಾಗಿ ಎಲ್ಲನೂ ರಿಸೀವ್ ಮಾಡೋರು. ಇವ್ರು ಯಾರು ನಮ್ಮನ್ನು ಮಾಡ್ತಾರೆ ಸರ್? ಮನೆಗೆ ಹೋರೋ ಒಂದು ಆರಾಗ ಆ ಕಡೆ ಹೋಗು ಶರ್ಟ್ ಗಲೀಜ್ ಆಗ್ತದೆ ಅಂತಾರೆ. ಯಾಕೆ ಮನೆ ಹತ್ರ ಬಂದೆ ಅಂತಾರೆ. ಒಪ್ಪ ಅವನು ಯಾರೋ ಲೀಡ್ರನ್ನ ಕರ್ಕಮ್ಮ, ಇವನು ಯಾರೋ ಲೀಡ್ರ್ ಕರ್ಕಮ್ಮ. ನಾವು MLA ಎಲ್ಲರಿಗೂ MLA ಸರ್. ನಾವು ಒಪ್ಕೊಂಡಿದ್ದೀವಿ ಸರ್. ನಾವು 2 ಲಕ್ಷ ಜನ MLA ಒಪ್ಕೊಂಡಿದ್ದೀವಿ ನಾವು. ಅಲ್ಲ, ನಿಮ್ಮಲ್ಲಿ ವೈಯಕ್ತಿಕವಾಗಿ ಪಕ್ಷೇತರ ರಾಜಕೀಯ ನಮ್ಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಆದರೆ ಯಾರೇ ಕುಮ್ಮ ಕೊಡಲಿ ಸರ್, ನಮ್ಮ ಬುದ್ಧಿ ನಮ್ಮ ಕೈಲಿ ಇಡಬೇಕಲ್ವ? ಶಾಸಕರ ತಾಲೂಕು ತಂದೆ ಇದ್ದಂಗೆ ಸರ್, ತಾಲೂಕು ತಂದೆ ಇದ್ದಂಗೆ. ಈಗ ಮಕ್ಳು ಇಬ್ಬರು ಇರ್ತಾರೆ ಸರ್. ಒಬ್ಬ ಮಗ ತಪ್ಪು ಮಾಡಿದ್ರೆ ನಿಮ್ಮ ಮಗನಿಗೆ ನಾವು ಶಿಕ್ಷೆ ಕೊಡ್ತೀವಾ? 2 ಮಕ್ಳು ಬುದ್ಧಿ ಹೇಳ್ತೀವಿ, ನೋಡಪ್ಪ ಹಿಂಗೆ ಆಗಬಾರ್ದು, ಹಿಂಗೆ ಇಳಿಬೇಕು, ಹಿಂಗೆ ಮಕ್ಳು ಇರ್ಬೇಕು ಅಂತ ಹೇಳ್ತೀವಿ. ಒಬ್ಬ ಮಕ್ಳಿಗೆ ಒಂದು, ಇನ್ನೊಂದು ಮಕ್ಳು ಒಂದು ಮಾಡ್ತೀವಿ ಸರ್. ಶಾಸಕರು ತಂದೆ ಸರ್ ನಮಗೆ. ನಾವೆಲ್ಲ ಶಾಸಕರು ಒಪ್ಕೊಂಡಿದ್ದೀವಿ ಸರ್. ನಾನು ಅಧ್ಯಕ್ಷ ಆದಮೇಲೆ ಸರ್ ಅವ್ರ ಮನೆಗೂ ವಿಶ್ ಮಾಡಿದ್ದೀವಿ. ಆರ ಹಾಕ್ಸ್ಕೊಂಡಿಲ್ಲ ಸರ್ ಅವರು. ಇಲ್ಲ ನಾವು ಆರ ಹಾಕ್ಸ್ಕೊಳ್ಳೋಣ ಅಂತ ರಿಫ್ಯೂಸ್ ಮಾಡಿದ್ದಾರೆ. ಅದಾದಮೇಲೆ PDO ಅವ್ರ ಹತ್ರ ಹೇಳಿದ್ದಾರೆ, ಬನ್ನಿ ಅಧ್ಯಕ್ಷ ಬರೋಕೆ ಹೇಳಿ ಡೇಟ್ ಕೊಡ್ತೀನಿ ಅಂತ. ಮನೆಗೆ ಹೋದ್ರೆ ಮಾತಾಡ್ಸೋದು ಬೇಡವಾ ಸರ್? ಸೌಜನ್ಯಕನ ಮಾತಾಡ್ಸೋದು ಬೇಡವಾ ಸರ್? ಎಲ್ಲ ನಮ್ಮ ಮಹಿಳಾ ಮೆಂಬರ್ಗಳೆಲ್ಲ ಹೋಗಿದ್ದೀವಿ ಸರ್. ಕೊಡ್ತೀನಿ ರೀ. ಹೆಂಗೆ ಹೇಳ್ತಾರೆ ಅಂದರೆ, ಬುಧವಾರ ಹೋದರೆ ಶುಕ್ರವಾರ ಮಾಡ್ಕೊಳ್ರಿ ಸರ್. 2 ದಿವಸಕ್ಕೊಂದು ಪಂಚಾಯತಿ ಉದ್ಘಾಟನೆ ಮಾಡೋಕ್ಕಾಗುತ್ತೆ ಸರ್? ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಬೇಡವಾ? ಕಲ್ ರೆಡಿ ಮಾಡಿಸೋದು ಬೇಡವಾ? ನಾವು ಏನೇನು ಅರೇಂಜ್ಮೆಂಟ್ ಮಾಡ್ಕೊಳೋದು ಬೇಡವಾ? ಮತ್ತು ಶುಕ್ರವಾರ ಹೇಳಿದ್ರು, ಶುಕ್ರವಾರ ಮುಂದಕ್ಕೆ ಹಾಕ್ಸಿದ್ರು ಸರ್. ಸೋಮವಾರ ಮಾಡಿಸಿ ಅಂದರು. ಸೋಮವಾರ ಆಳ ಅಮಾವಾಸ್ಯೆ ಸರ್. ಅವರೇ ಎಲ್ಲ ಪಂಚಾಂಗ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಸೋಮವಾರ ಆಳ ಅಮಾವಾಸ್ಯೆ ಮೇಲೆ ನಮ್ಮ ಮಲ್ಲಣ್ಣವರು ಮತ್ತು ಅಕ್ಕವರು ಈ ಹೊರಗಡೆ ಹೋಗಿರೋದ್ರಿಂದ ನಾವು ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಬುಧವಾರ ತಪ್ಪರೆ ಗುರುವಾರ ಕೊಡಿ ಅಂತ ಕೇಳಿ, ಇಲ್ಲ ಶುಕ್ರವಾರ ಮಾಡ್ಕೊಳ್ಳಿ ಅಂದರು. ನಾವು ಹೋಗಿ ಗೌರವಯುತವಾಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀವಿ. ಬಂದರು. ನಮ್ಗೆ ಯಾಕೋ ಅಲ್ಲಿ ಬೇಜಾರಾಗಿತ್ತು, ನಾವು ಸೈಡಲ್ಲಿದ್ವಿ. ನಾವು ಹಂಗಂತ ಅವ್ರ ಕಲ್ಲಿಂದ ನಾವು ತೆಗಿಸಿರಲಿಲ್ಲ. ಅವ್ರಿಗೆ ಏನು ಗೌರವ ಕೊಡಬೇಕು ಕೊಟ್ವಿ. ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಯ್ತು. ಎಲ್ಲ ಸರ್ವ ಸದಸ್ಯರು ಸರ್, ನಾವೇನಿದ್ದೀವಿ ಅದು 14 ಏನಿದ್ದೀವಿ ಎಲ್ಲರೂ ಅರೇಂಜ್ಮೆಂಟ್ ಮಾಡಿದ್ದೀವಿ. ಅವ್ರು ಕಲ್ ತೆಗ್ಸಿದ್ದು ಎಷ್ಟು ಸರಿ ಸರ್? ಸದಸ್ಯರಿಗೆ ಮಾಡಿದ ಗೌರವ ಅಲ್ವಾ ಸರ್ ಇವತ್ತವರು? ಅವರೇ ಸರ್ ಸದಸ್ಯರ ಹೆಸರಿತ್ತು, PDO ಅವ್ರ ಹೆಸರಿತ್ತು, EO ಅವ್ರ ಹೆಸರಿತ್ತು, ನಮ್ಮ ಸ್ಟಾಫ್ ಏನಿದ್ದಾರೆ ಕರ ವಸೂಲಿಗಾರರ ಹೆಸರಿತ್ತು, ಶಾಸಕರದು, MP ಅವ್ರದ್ದು, MLC ಅವ್ರದ್ದು,
ಅವ್ರು ಕಲಿತು ಸರ್, ಅವ್ರ ಹೆಸರು ಇರ್ತದೆ. ಇವಾಗ ಡೈರಿ ವಿಚಾರಗಳ ಹೆಂಗೆ ಹೇಳೋಕ್ಕಾಗುತ್ತೆ ಸರ್, ನಾವು ನನಗೆ ಗೊತ್ತಿಲ್ಲ ಸರ್. ನಾನು ಶಾಸಕರನ್ನು ಕೇಳಿದ್ದು ಇಷ್ಟೇ ಸರ್, ಊರಿನ ಪರವಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ, ಸರ್ ಇವತ್ತು ಉಪಕೇಂದ್ರ ಓಪನ್ ಮಾಡ್ತೀವಿ ಸಂತೋಷ, ನಮಗೊಂದು ಆರ್ಡ್ರ್ ಕೊಡಿ ಸರ್, ದಯಮಾಡಿ ಒಂದು ಆರ್ಡ್ರ್ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಆಯ್ತಪ್ಪ ಅಂತ ಉತ್ತರ ಕೊಡ್ಬೋದಿತ್ತಲ್ಲ ಸರ್. ಅದನ್ನು ಕೇಳಿದ್ರೆ ತಪ್ಪಿತ್ತಾ? ಅವ್ರು ಕರೆಕ್ಟಾಗಿದ್ದೀರಿ ಸರ್, ಯಾಕೆ ಸಿಡ್ಕಾಗ್ತಾ ಇದ್ರು ಅವರು? ಆ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನ ಇತ್ತಾ, ಮಾಹಿತಿ ಇತ್ತಾ? ಸರ್ ಆಹ್ವಾನ ನಮ್ಗೆ VSN ಸೊಸೈಟಿ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ನಂಗೆ ಆಹ್ವಾನ ಕೊಟ್ಟಿದ್ರು ಸರ್. VSN ಸೊಸೈಟಿ ಅಧ್ಯಕ್ಷರು ಮತ್ತು VSN ಸೊಸೈಟಿ ಮ್ಯಾನೇಜರು ಕರೆದಿದ್ರು, ಅವ್ರು ಆದ ಮೇಲೆ ಹೋಗಿದ್ದೆ ಸರ್ ನಾನು. ಸರ್ ಈಗ ಪಂಚಾಯತಿಲಿ ಎರಡೆರಡು ಸಲ ಉದ್ಘಾಟನೆ ಮಾಡಿದ್ದೀರಾ ಸರ್? ನಿಮ್ಮ ಪಂಚಾಯತಿಲಿ ನಿಮ್ಮ ಯಾಕೆ ಎರಡೆರಡು ಸಲ ಉದ್ಘಾಟನೆ ಆಯಿತು? ಸರ್ ಉದ್ಘಾಟನೆ ಅಂದರೆ ಈಗ ನಾವು ಶಾಸಕರದು ಸೇರಿ ಒಂದೇ ಕಲ್ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಅರ್ಜೆಂಟ್ ಅವ್ರು ಟೈಮ್ ಹತ್ರ ಕೊಟ್ಟರು, ಒಂದೇ ಕಲ್ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು 2 ಕಲ್ ಮಾಡಿಕೊಟ್ಟಿದ್ರು. 2 ಕಲ್ ಮಾಡಿದಾಗ ನಮ್ಮ ಮೆಂಬರ್ಗಳೆಲ್ಲ ಇದ್ದಿದ್ದು, ಅಧ್ಯಕ್ಷರು ಇದ್ದಿದ್ದು, PDO ಇದ್ದಿದ್ದು, ತಾಲೂಕು ಪಂಚಾಯತಿ ಕಾರ್ಯ ಅದೆಲ್ಲ ಸೈಡಿಗೆ ಇಟ್ಟಿದ್ರು. ಅವ್ರು ಮಾತ್ರ ಅವ್ರಿಗೇನು ಬೇಕೋ ಅದನ್ನ ಮಾತ್ರ ಉದ್ಘಾಟನೆ ಮಾಡಿದ್ರು. ಹಂಗಾರೆ ನಾವು ಎತ್ತಿಸಿದ್ರು, MLA ಎತ್ತಿಸಿದ್ರು ಸರ್, MLA ಎತ್ತಿಸಿದ್ರು. ಶಾಸಕರು ಉದ್ಘಾಟನೆ ಮಾಡಬೇಕಾದ್ರೆ ಎರಡೂ ಕಲ್ಲಿತ್ತು ಇತ್ತು ಸರ್, ಅಲ್ಲಿ ಹೋದಾದ ಮೇಲೆ ತೆಗೆದಿಟ್ಟಿರೋ ಶಾಸಕರಿದ್ದಾಗ ತೆಗ್ಸಿದ್ರು ಅಂತ ನಮಗೆ ಮಾಹಿತಿ ಕೊಡಿ ಸರ್. ನಾವು ಇರಲಿಲ್ಲ ಅಲ್ಲಿ, ಬಂದರೆ ಸುಮ್ಮನೆ ಅವ್ರ ಹತ್ರ ಯಾಕೆ ಇದು ಮಾಡೋಂತ. ಅವ್ರದ್ದೇ ಹೇಳಿಕೆ ಏನಂದ್ರೆ, ಮಲ್ಲಯ್ಯ ಅವರು ನಮ್ಮನ್ನ ಬಂದು ಕರೆದ್ರು, ಮತ್ತೆ ಅಧ್ಯಕ್ಷರು ಕರೆದ್ರು, ನಾವು ಅವರಿಗೆ ಗೌರವ ಕೊಟ್ಟು ನಾನು ಉದ್ಘಾಟನೆಗೆ ಬಂದಿದ್ದೇನೆ. ಆದ್ರೆ ಈಗ ಮಲ್ಲಯ್ಯವರು ಇಲ್ಲ, ಅಧ್ಯಕ್ಷರು ಬಂದು ಸ್ವಾಗತ ಮಾಡಿ ಕರಿಬೇಕಾಗಿತ್ತು, ಅವ್ರು ಇಬ್ರು ಬಂದು ಕರೀದಲ್ಲೇ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನ್ನ ವಿಚಾರದಲ್ಲಿ ನಾನು ಬಂದು ಉದ್ಘಾಟನೆ. ಸರ್ ಈಗ ಮಾಧ್ಯಮದವ್ರು ಕೆಲವ್ರು ಇದ್ರಿ, ಎರಡೆರಡಲ್ಲ ನಿಂತಿದ್ದೆ, ನನ್ನ ಸೌಜನ್ಯಕ್ಕೆ ಕೂಡ ಮಾತಾಡಿಸ್ಲಿಲ್ಲ ಅವರು. ಅವರೇ ಹೋದ್ರು, ಅವ್ರು ಯಾರೋ ಹಿಂದೆ ಅವ್ರ ಪಟಾಲಮ್ಮ ಕೆಲವೊಂದು ಕರ್ಕೊಂಬಂದು ಅವರೇ ಪೂಜೆ ಮಾಡಿಸ್ಕೊಂಡ್ರು. ನನ್ನ ಆ ಊರ ಮೆಂಬರ್ ಅಂತ ಅವ್ರು ಗೊತ್ತಿರಲಿಲ್ವ ಸರ್, ಆ ಊರಿನ ಪಂಚಾಯತಿ ಅಧ್ಯಕ್ಷ ಅಂತ ಗೊತ್ತಿರಲಿಲ್ಲ. ನನ್ನನ್ನು ಯಾಕೆ ಸರ್ ಕರೆದಿಲ್ಲ ಅಲ್ಲಿ? ನನ್ನ ಕರಿಬೋದಿತ್ತಲ್ಲ ಸರ್ ಶಾಸಕರು, ನಮ್ಗೆ ಬೇಜಾರಾಯ್ತು ಸರ್. ಈಗ ನಾವು ಅಲ್ಲಿ ಗೌರವ ಇರಲಿ ಕಡೆ ನಾವು ಹೆಂಗೆ ಸರ್ ಸರ್ ನೀವು ನಂಬ್ತೀರೋ ನಂಬಲ್ವೋ, 2 ಸರಿ ಮನೆ ಮಗಳಿಗೆ ಹೋದ್ರೆ ಮಾತಾಡ್ಸಿಲ್ಲ ಸರ್ ನಮ್ಮನ್ನ. ಬನ್ನಿ ಪ್ರಮಾಣ ಮಾಡಲಿಲ್ಲ, ನೇರ ಚರ್ಚೆ ನಾನು ಸಿದ್ಧ ಇದ್ದೀನಿ ಸರ್, ಬೇಕಾದ್ರೆ ಅವ್ರ ಮನೆ CCTV ತೆಗಿಲಿ, ಮಾತಾಡ್ಸಿದಾರೆ ಕೇಳಿ. ಕಾರ್ಡ್ ಕೊಡೋಕೆ ಹೋದ್ರೆ ಸೌಜನ್ಯಕನ ಕೂರಿಸಿಲ್ಲ ಸರ್. ಮಹಿಳಾ ಮೆಂಬರ್ಗಳೆಲ್ಲ ಹೋಗಿದ್ದೀವಿ ಸರ್, ಮಹಿಳಾ ಮೆಂಬರ್ಗಳು ಹೋದಾಗ ಎಲ್ಲ ಬೇಜಾರು ಮಾಡ್ಕೊಂಬಂದು ಕೆಲವರು ಕಡ್ಡ ನೀರು ಹಾಕೊಂಬಂದ ಸರ್. ಯಾಕೆ ನಮ್ಗೆ ಈ ಥರ ಅಗೌರವ ಬಂತು? ಇದು ಸ್ವಾಭಿಮಾನದ ಹೋರಾಟ, ರಾಜಕೀಯ ಹೋರಾಟ ಸರ್? ರಾಜಕೀಯ ಬರ್ತದೆ ಹೋಗ್ತದೆ ಬಿಡಿ ಸರ್, ಸ್ವಾಭಿಮಾನ ಸರ್ ಇದು. ನಾವೇನು ಇಲ್ಲಿ ಪಕ್ಷದಿಲ್ಲ ಸರ್, ಈಗ ಎಲ್ಲ ಪಕ್ಷದವರು ಇಲ್ಲಿದ್ದೀವಿ, ನಮ್ಮ ಸ್ವಾಭಿಮಾನ ಅಷ್ಟೇ ಸರ್, ಯಾವುದೇ ರಾಜಕೀಯ ಇಲ್ಲ ನಮ್ಗೆ. ಅದರಿಂದ ಏನು ಆಗಬೇಕಲ್ಲ, ನಾವೇನು MLA ಆಗಬೇಕಾಗಿಲ್ಲ, MP ಆಗಬೇಕಾಗಿಲ್ಲ, ಏನು ಆಗಬೇಕಾಗಿಲ್ಲ ಸರ್. ಅಲ್ಲ ನಿಮ್ಮಲ್ಲಿ ಸದಸ್ಯ